ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಹಾಲ್ ಹಾಗೂ ನಾಗಪಂಚಮಿಯ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮಾರ್ನಿಂಗ್ ಎದ್ದು ಈ ಥರ ಎಲ್ಲ ಮನೆಯೆಲ್ಲ ಶುದ್ಧಿ ಮಾಡಿ ಹಾಗೂ ಗಿಡಗಳಿಗೆಲ್ಲ ವಾಟರ್ ಹಾಕಿ ದೆನ್ ಇವತ್ತು ನಾಗಪಂಚಮಿ ಅಲ್ವಾ, ಸೊ ಹಾಗಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಈ ಥರ ಹೊಸ್ತಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ತುಳಸಿ ಕಟ್ಟೆಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮನೆಯೆಲ್ಲ ಶುದ್ಧಿ ಮಾಡಿ ಈ ಥರ ರೆಡಿ ಮಾಡ್ತಾ ಇದ್ವಿ. ಬನ್ನಿ ಹೇಗೆ ಎಲ್ಲ ಮಾಡ್ತೀವಿ ನಾವು ನಾಗಪಂಚಮಿ ಹಬ್ಬ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೂ ನಾಗಪಂಚಮಿ ಹಬ್ಬ ಏಕೆ ಆಚರಿಸ್ತೀವಿ ಅನ್ನೋದನ್ನು ಕೂಡ ಈ ವ್ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಶ್ರಾವಣ ಹಬ್ಬದ ಮೊದಲನೆಯ ಹಬ್ಬನೇ ಈ ನಾಗಪಂಚಮಿ ಹಬ್ಬ. ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನವಂದು ನಾವು ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸ್ತೀವಿ. ಈ ಹಬ್ಬದ ಹಿನ್ನೆಲೆ ಏನು ಹಾಗೂ ಯಾಕೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎನ್ನುವುದನ್ನು ತಿಳ್ಕೊಳ್ಳೋಣ. ಹಾಗೂ ಅದರ ಪೌರಾಣಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ಬಾಲಕನಾದ ಶ್ರೀಕೃಷ್ಣ ಯಮುನೆಯ ತೀರದಲ್ಲಿ ಆಟ ಆಡ್ತಾ ಇರೋವಾಗ ಚೆಂಡು ಅಂದರೆ ಬಾಲ್ ನದಿ ದಂಡೆಯ ಕಾಂಡದಲ್ಲಿ ಅಂದರೆ ನದಿ ದಂಡೆಯ ಮರದ ಕಾಂಡದಲ್ಲಿ ಅದು ಸಿಲುಕಿಕೊಳ್ಳುತ್ತೆ. ಆ ಚೆಂಡನ್ನು ಎತ್ಕೊಳ್ಳೋಕೆ ಹೋದಾಗ ಶ್ರೀಕೃಷ್ಣ ಅವರು ನದಿಗೆ ಜಾರಿ ಬೀಳ್ತಾರೆ ಅಂತೆ. ಆಗ ಆ ನದಿಯಲ್ಲಿ ಕಾಳಿಂಗ ಸರ್ಪ ವಾಸವಾಗಿರುತ್ತದೆ. ಅದು ಈ ನಮ್ಮ ಬಾಲಕ ಕೃಷ್ಣನ ಮೇಲೆ ದಾಳಿ ಮಾಡಿಬಿಡುತ್ತೆ. ಆಗ ಅವರ ಇಬ್ಬರ ಮಧ್ಯೆ ಆ ಕಾಳಿಂಗ ಹಾಗೂ ನಮ್ಮ ಶ್ರೀಕೃಷ್ಣ ಅವರ ಮಧ್ಯೆ ಘೋರವಾದ ಯುದ್ಧ ಥರ ನಡೆಯುತ್ತೆ. ಅಷ್ಟೊತ್ತಿಗೆ ಆ ಯುದ್ಧ ನಡೆಯುವಾಗ ಕಾಳಿಂಗ ಸರ್ಪಕ್ಕೆ ಈ ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ, ಸಾಮಾನ್ಯ ಬಾಲಕನಲ್ಲ ಎಂಬುವ ಅರಿವು ಮೂಡಿಯುತ್ತೆ. ತನ್ನನ್ನು ಕೊಲ್ಲಬೇಡ ಎಂದು ಬೇಡ್ಕೊಳ್ಳುತ್ತೆ. ಶ್ರೀಕೃಷ್ಣ ಸಾಮಾನ್ಯ ಬಾಲಕನೆಂಬುದಲ್ಲ ಅಂತ ತಿಳಿದು ನನ್ನ ಕೊಲ್ಲಬೇಡ ಅಂತ ಕಾಳಿಂಗನೇ ಶ್ರೀಕೃಷ್ಣನನ್ನು ಬೇಡಿಕೊಳ್ಳುತ್ತದೆ. ನಮ್ಮ ದಯಾಮಯ ಕೃಷ್ಣ ಜನಗಳಿಗೆ ತೊಂದರೆ ಮಾಡಬೇಡ ಅಂತ ಆ ಕಾಳಿಂಗಗೆ ಬುದ್ಧಿ ಹೇಳಿ ಕಾಳಿಂಗ ಸರ್ಪವನ್ನು ಬಿಟ್ಟು ಬಿಡುತ್ತದೆ. ಹೀಗೆ ಕಾಳಿಂಗ ಮರ್ದನವಾದ ದಿನವಂದು ನಾಗಪಂಚಮಿ ಎಂದು ಆಚರಣೆ ಮಾಡ್ತೀವಿ. ನೋಡಿ, ಈಗ ನಾವು ಕೂಡ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮನೆಯಲ್ಲೂ ಕೂಡ ಪೂಜೆ ಆಯಿತು, ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಸೊ ಮನೇಲಿ ಕೂಡ ಪೂಜೆ ಮಾಡಿ ಈಗ ನಾವು ಹುತ್ತ ಹತ್ರ ಹೋಗ್ತಾ ಇದ್ದೀವಿ. ಮೀನ್ಸ್ ನಾಗರ ಪಂಚಮಿ ಆಚರಣೆ ಮಾಡೋಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದು ನಮ್ಮ ಊರಲ್ಲಿ ಒಂದು ಪುರಾತನ ಕಾಲದಿಂದ ಇದೆ ಈ ಟೆಂಪಲ್ಲು. ತುಂಬಾ ಹಿಸ್ಟರಿ ಇದೆ ಈ ಟೆಂಪಲ್ಗೆ. ಸೊ ಬನ್ನಿ ಹೋಗೋಣ, ಹೇಗಿದೆ ಟೆಂಪಲ್, ಹೇಗೆ ಎಲ್ಲ ನಡೆಯುತ್ತೆ ಪೂಜೆ ನೋಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ನಾಗಪ್ಪನ ಟೆಂಪಲ್ ಆಗಿರುತ್ತೆ. ಬನ್ನಿ ಹೋಗೋಣ. ಹೇಗೆ ಪೂಜೆ ಎಲ್ಲ ಮಾಡ್ತೀವಿ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ತೊಟ್ಟಿ ಕಾಣಿಸ್ತಾ ಇದೆ ಅಲ್ವಾ, ಮೊದಲು ಈ ತೊಟ್ಟಿಯಲ್ಲಿ ತುಂಬಾ ನೀರಿತ್ತು. ಆಗ ಎಲ್ಲ ಇಲ್ಲಿ ಕಾಲು ಕೈ ತೊಳ್ಕೊಂಡು ಟೆಂಪಲ್ ಒಳಗಡೆ ಹೋಗ್ತಾಯಿದ್ವಿ. ಬಟ್ ಇವಾಗೆಲ್ಲ ಪಾಳು ಬಿದ್ದಿದೆ. ಸೊ ಹಾಗಾಗಿ ಹಂಗೆ ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲಿ ಆಲ್ರೆಡಿ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ನಾಗದೇವರಿಗೆ ಯಾವಾಗಲೂ ತಂಪೊತ್ತಿನಲ್ಲೇ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ನಾವು ಕೂಡ ಅರ್ಲಿ ಮಾರ್ನಿಂಗೇ ಬಂದಿದ್ವಿ. ಹಾಗೂ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಆ್ಯಂಡ್ ಇದು ಹುತ್ತ ಬಂದರೂ ತುಂಬ ಪುರಾತನ ಕಾಲದಿಂದನೂ ಇದೆ, ತುಂಬ ವರ್ಷಗಳಿಂದ ಇದೆ. ಆ್ಯಂಡ್ ಇಲ್ಲಿ ಇವಾಗ ಐ ಥಿಂಕ್ ಸ್ನೇಕ್ಸ್ ಇಲ್ಲ ಅನಿಸುತ್ತೆ, ಮೊದಲು ತುಂಬಾ ಇರ್ತಾ ಇದ್ವು. ಆ್ಯಂಡ್ ಗೈಸ್, ನಾಗಪಂಚಮಿ ಹಬ್ಬನ ಅಣ್ಣ ತಂಗಿ ಹಬ್ಬ ಅಂತಲೂ ಅಂತಾರೆ. ಲೈಕ್ ರಕ್ಷಾಬಂಧನ ಇವತ್ತು ಕೂಡ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ. ಮೀನ್ಸ್ ಅಣ್ಣನ ಆಯಸ್ಸು, ಅವರ ಆರೋಗ್ಯ ಹಾಗೂ ಅವರು ಸುಖ ಶಾಂತಿಯಿಂದ ಖುಷಿಯಾಗಿ ಇರಲಿ ಅಂತ ಇವತ್ತು ರಕ್ಷಾಬಂಧನ ಆಚರಣೆ ಮಾಡಿ ಹಾಗೂ ದೇವರಿಗೆ ಎಲ್ಲ ಪೂಜೆ ಮಾಡ್ತಾರೆ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ನಾಗಪಂಚಮಿ ಹಬ್ಬನ ಅಣ್ಣ ತಂಗಿ ಹಬ್ಬ ಅಂತಲೂ ಕರೀತಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ. ಹಾಗೆ ನಾನು ಇಲ್ಲಿ ಎಲ್ಲ ಫುಲ್ಲು ದೇವರ ಹುತ್ತಿನ ಸುತ್ತ ಹೂಗಳನ್ನು ಹಿಡ್ಕೊಂಡು ಬರ್ತಾಯಿದ್ದೀನಿ. ದೇವರಿಗೆ ಹೂವನ್ನು ಇಟ್ಟು ನೋಡಿ, ಈ ಥರ ನಾವು ಪ್ರತಿ ವರ್ಷ ನಾಗರ ಪಂಚಮಿಯನ್ನು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ.
ಹಾಗೆ ಆ ದೇವರಿಗೆ ಹೂವು ಹಾಗೂ ಹಣ್ಣು ಅದರ ಜೊತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಹಣ್ಣನ್ನು ನಾವು ಸಮರ್ಪಿಸಿದ್ದೀವಿ ನೋಡಿ ಈ ಥರ. ಹಾಗೆ ನಾವು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ದೇವರಿಗೆ ಹಾಗೂ ಹುತ್ತಕ್ಕೆ ಎಲ್ಲ ಹಾಲನ್ನು ಎರೆದು ನೋಡಿ ಈ ಥರ ಹಾಲನ್ನು ಎರಿತೀವಿ. ನೋಡಿ ಪೂಜೆ ಎಲ್ಲ ಮುಗೀತು. ಈಗ ನಮ್ಮಜ್ಜಿ ಪೂಜೆ ಮಾಡಿ ತೀರ್ಥನ ಕೊಡ್ತಾ ಇದ್ದಾರೆ ಎಲ್ರಿಗೂ. ಹಾಗೂ ಅಲ್ಲಿ ಇರೋವರಿಗೆ ಅರಿಶಿನ ಕುಂಕುಮ ಸಹ ಕೊಟ್ಟರು ನಮ್ಮ ಅಜ್ಜಿ. ಹಾಗೆ ಇಲ್ಲಿ ನೋಡಿ ಅರಿಶಿನ ದಾರವನ್ನು ಹೂವಲ್ಲಿ ಅರಿಶಿನ ದಾರನ ಕಟ್ಕೊತಾ ಇದ್ದೀವಿ. ಇವತ್ತು ಹಬ್ಬ ಅಲ್ವಾ, ಸೊ ಹಾಗಾಗಿ ನಾವೆಲ್ಲರೂ ಅರಿಶಿನ ದಾರವನ್ನು ಕಟ್ಕೊಂಡ್ವಿ. ಹಾಗೂ ಮನೆಯಲ್ಲೂ ಸಹ ಎಲ್ಲ ಹಬ್ಬದ ಊಟ ಥರ ಎಲ್ಲವನ್ನು ಹೆಸರುಬೇಳೆಯಿಂದ ಹಿಡಿದು ಹಪ್ಪಳ, ವಡೆ, ಪಾಯಸ ಅಂತ ಎಲ್ಲವನ್ನು ಥರಥರವಾದ ಅಡುಗೆಗಳನ್ನು ಮಾಡಿ ಊಟ ಮಾಡಿಕೊಂಡು ಸೊ ನಾವು ಈ ವರ್ಷದ ನಾಗಪಂಚಮಿ ಹಬ್ಬ ಹೀಗೆ ಆಚರಿಸಿದ್ವಿ. ನೀವೆಲ್ಲ ಹೇಗೆ ನಾಗಪಂಚಮಿ ಹಬ್ಬ ಆಚರಿಸಿದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ all of you happy Naga Panchami to all and keep watching. Thank you.